ಈಗ ಗ್ರಹಗಳು ನಮ್ಮ ದೇಹದಲ್ಲಿ ಎಲ್ಲಿವೆ ಮೊದಲು ತಿಳ್ಕೊಳ್ಬೇಕಾದ ಒಂದು ದೊಡ್ಡ ವಿಷಯ. ಅಲ್ಲಿ ಸೂರ್ಯಚಂದ್ರರು ಗ್ಯಾರಂಟಿ ಸಿಗ್ತಾರೆ ನಮಗೆ. ನಕ್ಷತ್ರಾಧಿಪತಿ ಸೋಮಃ ಗ್ರಹರಾಜೋ ದಿವಾಕರ. ಒಂದು ಅದ್ಭುತವಾದಂತಹ ಒಂದು ಚಿಂತನೆ ಬ್ರಹ್ಮಾಂಡ ಪುರಾಣ ಕೊಟ್ಟದ್ದು. ಇಬ್ಬರು ಒಂದು ದೊಡ್ಡ ಕಾಲವನ್ನು ನಿಯಮಿಸುವವರು. ಗ್ರಹಗಳ ಒಡೆಯನಾಗಿ ಸೂರ್ಯ ಸಿಕ್ಕಿದರೆ ನಕ್ಷತ್ರಗಳ ರಾಜನಾಗಿ ಚಂದ್ರ ಸಿಗ್ತಾನೆ. ಆದ್ದರಿಂದ ಚಂದ್ರ ಸೂರ್ಯರು ಯಾಕೆ ಮುಖ್ಯ ನಮಗೆ? ಹಗಲು ರಾತ್ರಿ ಅರ್ಥ ಆಯ್ತಲ್ಲ. ಅದರ ಜೊತೆಯಲ್ಲಿ ಇಡೀ ಭಚಕ್ರವನ್ನು ಕಂಟ್ರೋಲ್ ಮಾಡುವವರು ಅವರು, ಅವರಿಗೆ ಆಧಿಪತ್ಯ ಇದೆ. ಹಾಗಾಗಿ ನಮ್ಮ ದೇಹದಲ್ಲಿಯೂ ಅದರ ಸಂಪತ್ತಿಯನ್ನು ನಾವು ನೋಡಲಿಕ್ಕೆ ಉಂಟು. ಅದು ಮುಂದೆ ನೋಡುವ ವಾಸ್ತವವಾಗಿ. ಹಾಗಾಗಿ ಇಲ್ಲಿ ನೋಡಿದರೆ ಶರೀರೇಶು ಆಸತೆ ದೇವಾಹ ಗ್ರಹಾಹ ಸೂರ್ಯಾದಯೋ ನವಗ್ರಹಗಳು ನಮ್ಮ ದೇಹದಲ್ಲಿ ಇದ್ದಾರೆ, ದೇವತೆಗಳಿದ್ದಾಗೆ. ನಾವು ತತ್ವನ್ಯಾಸ ಮಾಡ್ತೇವೆ, ಗ್ರಹನ್ಯಾಸ ಮಾಡ್ತಾ ಇಲ್ಲ. ಹಾಗೆ ಈ ಬಾರಿ ನಾವು ಚಿಂತನೆ ಮಾಡಲಿಕ್ಕಿರುವಂಥದ್ದು ಗ್ರಹನ್ಯಾಸ. ತಸ್ಮಾತ್ತೇಷು ಪ್ರಶಾಂತೇಶು ದೇಹ ಶಾಂತಿ ಪವೇತ್ರಣ. ನಮ್ಮ ದೇಹಕ್ಕೆ ಘಾಸಿ ಯಾಕೆ ಆಗ್ತದೆ ಕೇಳಿದರೆ ನಮ್ಮದು ಗ್ರಹ ಶಾಂತಿ ಸಮಯ ಇಲ್ಲ ಅಂತ. ನಾವು ಗ್ರಹಗಳಿಗೆ ಒಳ್ಳೆಯ ರೀತಿಯಿಂದ ಅನುಕೂಲ ಆಗುವ ಪರಿಸ್ಥಿತಿಯನ್ನು ಮಾಡಿಕೊಳ್ಳಿಲ್ಲ. ಆದ್ದರಿಂದ ದೇಹದಲ್ಲಿ ಜಾಮ ಆಗ್ತದೆ. ಎಲ್ಲಿ ಆಗ್ತದೆ ಕೇಳಿದರೆ ಹೃದಯಾಧೋ ರವಿನ್ಯಸ್ಯ. ಹೃದಯದ ಕೆಳಗೆ ರವಿ ಇದ್ದಾನೆ. ಹೊಟ್ಟೆಯ ವಾಸ್ತವವಾದ ಸಂಗತಿ ಒಂದು ದೃಷ್ಟಿಯಿಂದ. ಯಾಕೆಂದರೆ ಇಡೀ ಮಳೆ ಸುರಿಸಲಿಕ್ಕೆ ಕಾರಣ ವೃಷ್ಟಿಪ್ರದ ಅದು ಸೂರ್ಯ. ಅದರಿಂದ ಮಳೆಯಿಂದಾಗಿ ಬೆಳೆ, ನಮ್ಮ ಊಟ. ಹಾಗೆ ಹೊಟ್ಟೆ ತುಂಬುವುದು ಎನ್ನುವುದು ಇಲ್ಲೇ ಇರುವುದಕ್ಕಾಗಿ ಸೂರ್ಯ ಎಲ್ಲಿದ್ದಾನೆ ಕೇಳಿದರೆ ಹೃದಯದಿಂದ ಕೆಳಭಾಗದಲ್ಲಿ ಸೂರ್ಯ ಇದ್ದಾನೆ. ಅವನು ತೇಜಸ್ಸನ್ನು ಅಗ್ನಿಗೆ ಕೊಡುವ ಮೂಲಕ ವೈಶ್ವಾನರನನ್ನಾಗಿಸಿ ಅಗ್ನಿಯನ್ನಾಗಿಸಿ ನಮ್ಮ ಆಹಾರಕ್ಕೆ ಪಚನಕ್ಕೆ ವ್ಯವಸ್ಥೆ ಮಾಡ್ತಾನೆ. ಕಾಲದಲ್ಲಿ ಹೊರಗೆ ಅವನು ಮಾಡ್ತಾನೆ, ತಿನ್ನುವವರೆಗೆ. ತಿನ್ನ ನಂತರ ಒಳಗೆ ಅವನ ಅಸಿಸ್ಟೆಂಟ್ ಇದ್ದಾರೆ, ತೇಜಸ್ಸು ಇದೆ. ಹೊರಗಿನ ಎಲ್ಲ ಶಕ್ತಿಗಳನ್ನು ಬೆಳೆಸಿಕೊಡುವವ ಸೋಲಾರ್ ಎನರ್ಜಿ ಎಲ್ಲಿದೆ ಕೇಳಿದರೆ ನಾವು ಉಣ್ಣುವ ಆಹಾರಗಳಲ್ಲಿದೆ ಅನ್ನೂ ತಿಳ್ಕೊಳ್ಬೇಕು. ಆದ್ದರಿಂದ ಹೃದಯಾಧೋ ರವಿನ್ಯಸ್ಯ ಶೀರ್ಷ್ಣಿ ಸೋಮಂ. ಮನಸ್ಸಿನ ಪ್ರಧಾನವಾದ ವಸ್ತು, ಮೆದುಳಿನ ಕೇಂದ್ರ. ಹಾಗಾಗಿ ತಲೆಯಲ್ಲಿ ಸೋಮ ಇದ್ದಾನೆ. ನಮ್ಮದು ಇಷ್ಟೇ ನಡೆಯುವುದು. ಸೋಮ ಮೇಲ್ಗಡೆ ಇದ್ದಾನೆ, ಅವನು ತಂಪಾಗಿಸುವವ. ಹೊಟ್ಟೆ ಸೂರ್ಯ ಇದ್ದಾನೆ, ಅವನು ಬಿಸಿ ಮಾಡುವವ. ಬಿಸಿ ತಂಪಾದರೆ ಕಷ್ಟ, ತಂಪು ಬಿಸಿ ಆದರೆ ಕಷ್ಟ. ಸೋಮ ಬಿಸಿ ಆಗಬಾರ್ದು, ತಲೆ ಬಿಸಿ ಆಗ್ತದೆ. ಹೊಟ್ಟೆ ತಣ್ಣಗಾಗಬಾರ್ದು, ಅವನು ಸಾಯಲಿಕ್ಕೆ ಹೋಗ್ತಾನೆ. ಊಟ ಚೆನ್ನಾಗಿರಲಿ, ತಲೆ ಕಾಮಿರಲಿ, ಶಾಂತವಾಗಿರಲಿ. ಎಷ್ಟು ಚೆನ್ನಾಗಿ ಈ ಗ್ರಹಗಳ ಸ್ಥಿತಿಯನ್ನು ಹೇಳುವಾಗ ಅದ್ಭುತವಾದ ಒಂದು ಸೈನ್ಸ್ ಇರ್ತದೆ. ಅದರೊಟ್ಟಿಗೆ ದೃಶೋಹ ಕುಜಂ. ಕಣ್ಣಿನಲ್ಲಿ ಕುಜ ಇದ್ದಾನೆ, ಮಂಗಳ ಇದ್ದಾನೆ. ಮಂಗಳನನ್ನು ಅಮಂಗಳನೂ ಅಂತೇವೆ ನಾವು, ಅವನು ಮಂಗಳನೂ ಓದಾಗ್ತಾನೆ. ಅಂದರೆ ಕುಜ ಕಣ್ಣು ಕೆಂಪಿರಬೇಕೆ. ಕುಜ ಕೆಂಪೇ ಇರ್ತಾನೆ. ಕೆಂಪು ಹೋದರೆ ಕಷ್ಟ. ತೀರಾ ಕೆಂಪಲ್ಲ, ಮತ್ತು ಸಹಜವಾದ ಕೆಂಪು ರಕ್ತಛಾಯೆ ಕಣ್ಣಿನಲ್ಲಿ ಇದ್ದರೆ ಭಾಳ ಚಂದ. ಮಂಗಳನಾಗಿದ್ದಾನೆ ಅಂತ ಅರ್ಥ. ಕಣ್ಣು ಚೆಲುವನ್ನು ಮಾಂಗಲ್ಯವನ್ನು ಹೇಳುತ್ತದೆ. ಹಾಗೆ ಕೆಲವರ ದೃಷ್ಟಿ ಅದು ಕೆಟ್ಟದ್ದು ಆಗಿರ್ತದೆ, ಅವ್ರು ನೋಡಿದರೆ ಮಂಗಳವೂ ಆಗುತ್ತೆ. ಅದರಿಂದ ಕಣ್ಣಿನಲ್ಲಿ ಇಬ್ಬರು ಇರಲಿಕ್ಕೆ ಕಾರಣ ಕುಜನ ಎರಡು ಪ್ರಕಾರಲ್ಲಿ ಕಾಣ್ತದೆ. ಹೃದಯ ಶುಕ್ರಂಚ. ಹೃದಯದಲ್ಲಿ ಶುಕ್ರಾಚಾರ್ಯ ಇದ್ದಾನೆ, ಶುದ್ಧ ಬ್ರಹ್ಮ ತೇಜಸ್ಸಿನ ವಾಸ್ತವವಾಗಿದ್ದಾನೆ. ಮಧ್ಯೆ ಬುಧಂ. ಇನ್ನೂ ಒಳ್ಳೆಯ ಜ್ಞಾನ ಪೂರ್ಣ ಇರುವುದು ಮಧ್ಯ ಹೃದಯದಲ್ಲಿ ಬುಧ ಇರಲಿಕ್ಕೆ ಹೋಗಿ. ಕಂಠೆ ಬೃಹಸ್ಪತಿ. ಶುದ್ಧವಾದ ಮಾತು ಪೆಟ್ಟಿಯೇ ಇರುವುದಲ್ಲಿ ಗುರು ಇಲ್ಲಿದ್ದಾನೆ. ಮಾತು ಭಾರಪೂರ್ಣವಾಗಿರಲಿಕ್ಕೆ ಬೃಹಸ್ಪತಿ. ಎಲ್ಲವನ್ನೂ ಹೊತ್ತವ. ನಾಭೌ ಶನೈಶ್ಚರಂ ಇಂದ್ಯಾತ್. ಕೆಳಗೆ ನಾಭಿಯಲ್ಲಿ ಮೂಲಾಧಾರಕ್ಕಿನ್ನೂ ಗ್ಲ್ಯಾಂಡ್ಸಿಗೆ ಬರ್ತಾನವ. ಹಾಗಾಗಿ ನಾಡಿ ಚಕ್ರದಲ್ಲಿ ಶನಿ ಇದ್ದಾನೆ ವಾಸ್ತವಕ್ಕೆ ಬರಲಿಕ್ಕೆ. ಹಾಗಾಗಿ ನಾಭಿಯಲ್ಲಿ ಶನಿ ಇದ್ದಾನೆ. ಹಾಗಾಗಿ ಫುಲ್ ಕಂಟ್ರೋಲ್ ವಾಸ್ತವವಾಗಿ. ನಾಭಿಯಿಂದ ಕೆಳಗೆ ಅವನ ಪಾರುಪತ್ಯ ಜಾಸ್ತಿ. ಆದ್ದರಿಂದ ಕಾಲು ನೋವೆಲ್ಲ ಕೊಡುವುದು ಅವನೇ. ಶನಿ ಅಂದಾಗ ನಿಧಾನಕ್ಕೆ ಹೋಗುವ ಅಂತ, ಕೆಲಸ ಆಗ್ತದೆ, ನಿಧಾನ ಆಗುತ್ತೆ ಅಂತ. ಮತ್ತು ವಕ್ತ್ರೇ ರಾಹು. ಮೋರೆಯಲ್ಲಿ ರಾಹು ಇದ್ದಾನೆ. ಕೊನೆಗೆ ಕೇತುಂ ಪದದ್ವಯೇ. ಕಾಲಿನ ತುದಿಯಲ್ಲಿ ಎರಡಲ್ಲಿ ಕೇತು ಇದ್ದಾನೆ. ಅದರಿಂದ ಕೀರ್ತಿ ಪಡೀಲಿಕ್ಕೆ ಅಲ್ಲಿದ್ದಾನೆ. ರಾಹು ಮೋರೆಯಲ್ಲಿದ್ದಾನೆ. ಮೇಲಿಂದ ಕೆಳಗಿನವರೆಗೂ ರಾಹು ಕೇತುಗಳು. ಗ್ರಹಣ ಅಂದರೆ ಈಗ ಬಂತೀಗ ಅವರಿಬ್ಬರು ಎಲ್ಲಿದ್ದಾರೆ ಕೇಳಿದರೆ ಪೂರ್ತಿ ಅವರು ಮೋರೆಯಲ್ಲಿಯೂ ನಿಂತಿಲಿಕ್ಕೆ ಹೋಗಿ ಚಂದ್ರನನ್ನು ಮುಡುತ್ತಾನೆ, ಕಾಲಿನಲ್ಲಿ ನಿಲ್ಲಕ್ಕೆ ಹೋಗಿ ಸೂರ್ಯನನ್ನು ಕವರ್ ಮಾಡ್ತಾನೆ. ಹಾಗಾಗಿ ರಾಹು ಕೇತುಗಳು ಇಡೀ ದೇಹವನ್ನು ಕವರ್ ಮಾಡ್ತಾರೆ ಒಂದು ದೃಷ್ಟಿಯಿಂದ. ಇಷ್ಟು ಇಡೀ ದೇಹದ ಬಗ್ಗೆ ಒಂದು ರೀತಿಯಿಂದ ನಾನು ಮಾತಾಡಿದರೆ ಬ್ರಹ್ಮಾಂಡ ಪುರಾಣದ ಹಿನ್ನೆಲೆಯಲ್ಲಿ, ಸ್ಕಂದ ಪುರಾಣದ ಹಿನ್ನೆಲೆಯಲ್ಲಿ, ಅಂದರೆ ಇದೆಲ್ಲ ವ್ಯಾಸರ ಕೊಡುಗೆಗಳು ವಾಸ್ತವವಾಗಿ. ಇವನ್ನೆಲ್ಲ ನೋಡಿದರೆ ಮಾತ್ರ ಸಿಗುವುದು. ಇದನ್ನು ಯಾರೂ ನೋಡಿಕೊಂಡದ್ದಿಲ್ಲ, ಹೇಳಲಿಕ್ಕೆ ಹೊರಡ್ತಾರೆ ಅಷ್ಟೇ. ಆದರೆ ಎಲ್ಲಿದ್ದಾರೆ? ಸೂರ್ಯಚಂದ್ರರನ್ನು ಗಮನಿಸುವ. ಆದರೆ ಉಳಿದವರು ಎಲ್ಲಿ ಸಿಗ್ತಾರೆ ಅನ್ನೋದು ಯಾರು ಹೇಳಲಿಕ್ಕೆ ಹೋಗುವುದಿಲ್ಲ. ಸೂರ್ಯ ಯದ್ ದಕ್ಷಿಣಂ ನೇತ್ರಂ ಚಂದ್ರ ವಾಮಮುದಾಹೃತಂ. ಕನ್ನಡದಲ್ಲಿ ಬರೆದಿದ್ದೇನೆ ನಾನು. ಬಲಕಣ್ಣು ಎಡಕಣ್ಣು ಅಂತ.
ಇಬ್ಬರು ಎಲ್ಲಿದ್ದಾರೆ? ಇದು ಸಾಮಾನ್ಯವಾಗಿ ಆಚಮನ ಮಾಡುವವರಿಗೆ ನ್ಯಾಸ ಮಾಡಿಕೊಳ್ಳುವಾಗ ಅರ್ಥ ಆಗುತ್ತೆ. ಇದೊಂದು ಮಾಡ್ತಾರೆ ಅವರು, ಸೂರ್ಯಾಯ ನಮಃ ಚಂದ್ರಾಯ ನಮಃ ಅಂತ. ಅದರ ಬಗ್ಗೆ ತುಂಬ ಜಿಜ್ಞಾಸೆಗಳಿವೆ, ಚಿಂತನೆಗಳಿವೆ. ಆದರೆ ಗ್ರಹಗಳು, ನವಗ್ರಹಗಳು ನವದ್ವಾರದಲ್ಲಿರುವ ವಿಷಯ ಇದು. ಇದೊಂದು ದೊಡ್ಡ ವಿಷಯ. ಹಿಂದಿನ ಕತೆ ಬೇರೆ, ಈ ವಿಷಯ ಬೇರೆ. ಸ್ಕಂದ ಪುರಾಣ ಹೇಳ್ತದೆ, ನವದ್ವಾರೇ ಪುರೇ ದೇಹಿಯಿಂದ, ಈ ದೇಹದಲ್ಲಿ ಜೀವ ಇದ್ದಾನೆ. ಈ ದೇಹ ಎಷ್ಟಿದೆ ಕೇಳಿದರೆ ಅದಕ್ಕೆ 9 ಬಾಗಿಲಿದೆ, 9 ಪೊಟರೆಗಳಿವೆ, 9 ಲೂಫೋಲ್ಸ್ಗಳಿವೆ. ವಾಸ್ತವವಾಗಿ ಮೇಲಕ್ಕೆ 7 ಇದೆ, ಕೆಳಕ್ಕೆ 2 ಇದೆ. ಕಣ್ಣೆರಡು, ಕಿವಿ 2, ಮೂಗೆರಡು, ಬಾಯೊಂದು, ಮೇಲಿನ ದ್ವಾರಗಳು, ಸಪ್ತದ್ವಾರಗಳು ಸಪ್ತಗ್ರಹಗಳಿಗೆ. ರಾಹುಕೇತುಗಳಿಗೆ ಕೆಳಗಿನ ದ್ವಾರಗಳು, ಮೂತ್ರೇಂದ್ರಿಯ ಮತ್ತು ಮಲೇಂದ್ರಿಯ. ಮಲ ಹೋಗುವ ದಾರದಲ್ಲಿ ರಾಹು ಇದ್ದಾನೆ, ಮೂತ್ರಕ್ಕಾಗಿ ಕೇತು ಇದ್ದಾನೆ. ಇವರಿಬ್ಬರು ದೇಹದಲ್ಲಿ ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿದ್ದಾರೆ. ಹಾಗಾಗಿ ರಾಹುಕಾತುಗಳು ಯಾಕೆ ಕೇಳಿದರೆ, ರಾಹುಕೇತುಗಳಿಲ್ಲಿದ್ದರೆ ತಿಂದದ್ದೆಲ್ಲ ಯಾಕೆ ಅಂತ ಕೇಳ್ತೇವೆ ನಾವು. ಹಾಗಾಗಿ ಅವರು ಬೇಕು, ಹೋಮ ಮಾಡುವ ಕೆಲವರು ಕೇಳ್ತಾರೆ, ರಾಹುಕೇತುಗಳಿಗೆ ಎಂಥದ್ದು ಕೊಡೋದು ಮಾರೆ, 7 ಜನರಿಗೆ ಕೊಟ್ಟರೆ ಆಗದ ಅಂತ. ಕೊಟ್ಟರೆ ಆಗತ್ತೆ, ಆದರೆ ಬ್ರಹ್ಮದೇವನೇ ಮಾಡಿದ್ದಾನಲ್ಲ ಅವನನ್ನು ಗ್ರಹವನ್ನಾಗಿಸಿ, ಮತ್ತೆಂತ ಮಾಡೋದು. ಅದರಿಂದ ಅವರ ಬಗ್ಗೆ ಚಿಂತನೆ ನಾನು ಮಾಡುತ್ತಾ ಇಲ್ಲ. ಒಟ್ಟು ಪ್ರೆಸೆಂಟ್ ಮಾಡಿದ್ದಾರೆ ಸ್ಕಾಂದ ಪುರಾಣದಲ್ಲಿ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಭೌಮಶ್ಚೈವ ಬುಧಶ್ಚೈವ ನಾಸಿಕೆ, ಮೂಗಿನಲ್ಲಿ ಅವರಿಬ್ಬರು, ಕುಜ ಮತ್ತು ಬುಧ. ಅದು ಕ್ರಮ ಪ್ರಕಾರ ಆಗಿ ಸೂರ್ಯ ಚಂದ್ರ ಮಂಗಳ ಬುಧ ಅಂತ ಕ್ರೊನಾಲಜಿಕಲಿ ಇದೆ, ಕ್ರಮಬದ್ಧತೆ ಇದೆ ನಮ್ಮ ದೇಹದಲ್ಲಿ. ಇಡೀ ಮೋರೆಯಲ್ಲಿರುವ ಬಗೆಯವರು. ಗುರು ದಕ್ಷಿಣೇ ಕರ್ಣೆ ವಾಮಕರ್ಣೆ ತಥಾ ಭೃಗು. ಗುರು ಮತ್ತು ಶುಕ್ರ ಬಲ ಎಡ ಕಿವಿಗಳಲ್ಲಿ. ಅದರಿಂದ ಒಳ್ಳೆಯದು ಕೇಳಲಿಕ್ಕೆ, ಕೆಟ್ಟದ್ದು ಕೇಳಲಿಕ್ಕೆ. ಸುರಾಚಾರ್ಯ ಅಸುರಾಚಾರ್ಯ ಇಬ್ಬರೂ ಇದ್ದಾರೆ. ಇಬ್ಬರಿಗೂ ನಾವು ಕಿವಿ ಕೊಡುತ್ತೇವೆ. ಯಾರಾದರೂ ಬೈದರೂ ಭಾರಿ ಖುಷಿಯಾಗುತ್ತೆ, ಅವನು ಇನ್ನೂ ಬೈಬೇಕಿತ್ತು ಅನ್ನಿಸ್ತದೆ. ಯಾರು ಹೊಗಳಿದ್ರು ಖುಷಿಯಾಗುತ್ತೆ, ಭಾರಿ ಒಳ್ಳೇದಿದ್ದಾರಲ್ಲ ಅಂತ. ಎರಡಕ್ಕೂ ಸೈ ನಾವು ತಲೆ ಇಬ್ಬರಿಗೂ ಅಲ್ಲಾಡಿಸ್ತೇವೆ, ಆಚೆಗೂ ಅಲ್ಲಾಡಿಸ್ತೇವೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆಲ್ಲ ಕಾರಣ ಅವರಿಬ್ಬರ ಕಥೆ ಅಂತ ಎಷ್ಟು ಜನ ಗೊತ್ತಿಲ್ಲ ನಮಗೆ. ಮುಖೇ ಶನೈಶ್ಚರ ಪ್ರೋಕ್ತ. ಇನ್ನು ಮೋರೆ, ಅದು ಮೋರೆಯಲ್ಲಿ ಬಾಯಿ, ಮುಖ ಅಂದರೆ ಬಾಯಿ ತುಂಬ ಮಾತಾಡ್ತೇವೆ ಹೇಳೋದಿಲ್ಲ ಹಾಗೆ. ಬಾಯಿಯಲ್ಲಿ ಶನಿ ಇದ್ದಾನೆ, ಆದ್ದರಿಂದ ಮೆಲ್ಲಕ್ಕೆ ಹೆಚ್ಚಿನವರು ಮಾತಾಡಿದ್ರೆ ತಪ್ಪೇ ಮಾತಾಡೋದು, ಹೇಸಿಗೆಯೇ ಮಾತಾಡೋದು. ಹಾಗಾಗಿ ಅವನು ಕಬ್ಬಿಣದ ರಾಶಿಯಲ್ಲಿ ಇರುವವ. ಚಿನ್ನ ಬೆಳ್ಳಿ ಎಲ್ಲ ಮಾತಾಡೋದಿಲ್ಲ. ಮಾತಿನಲ್ಲಿ ಬಂಗಾರ, ಮಾತಿನಲ್ಲಿ ಬೆಳ್ಳಿ ಬಂದರೆ ಭಾರಿ ಚಂದ. ಆದರೆ ಶನಿ ಇರಲಿಕ್ಕೆ ಹೋಗಿ ಮಾತು ಅದು ಚೆನ್ನಾಗಿಲ್ಲ. ಕೊನೆಗೆ ಕುದೇರಾಹು ಪ್ರಕೀರ್ತಿತಃ ಕೇತುರಿಂದ್ರಿಯಗ ಪ್ರೋಕ್ತಃ ಗ್ರಹಾಃ ಸರ್ವೇ ಶರೀರಗಾಃ. ಕಲಿಬೇಕಾದ್ದು ನಿಜವಾಗಿ. ಗ್ರಾಚಾರ ಕೆಟ್ಟಿದ್ದು ಹೇಳುವವರಿಗೆ ಇದು ನಿತ್ಯ ಹೇಳಲಿಕ್ಕಿರುವಂಥದ್ದು, ಎಲ್ಲೆಲ್ಲಿ ಯಾರಿದ್ದಾರೆ ಅಂತ. ಹಾಗಾಗಿ ಸೂರ್ಯಾಯ ನಮಃ ಚಂದ್ರಾಯ ನಮಃ ಮಾತ್ರ ಆಗುವುದಿಲ್ಲ. ಕುಜಾಯ ನಮಃ ಬುಧಾಯ ನಮಃ ಬೃಹಸ್ಪತೇ ನಮಃ ಶುಕ್ರಾಯ ನಮಃ ಶನಯೇ ನಮಃ ರಾಹವೇ ನಮಃ ಕೇತವೇ ನಮಃ. ಗ್ರಹನ್ಯಾಸ ಕಲಿಬೇಕಾದ್ದು, ಮಾಡಬೇಕಾದ್ದು, ತಿಳಿಬೇಕಾದ್ದು, ಅರ್ಥೈಸ್ಕೊಳ್ಳಬೇಕಾದ್ದು. ಹೇಳಿಕೊಟ್ಟಿದ್ದಾರವರು, ಅದನ್ನು ಮುಂದುವರಿಸುವವರಿಲ್ಲ, ದಾನ ಮಾಡುವವರಿಲ್ಲ, ಸಬ್ಜೆಕ್ಟ್ ಕೊಡುವವರಿಲ್ಲ. ಸುಲಭವಾಗಿ ಸಿಗುತ್ತೆ ಎಂದು ಸ್ವಾಮಿಗಳು ಸುಮಾರು ಸೀಟಾಗಿ ಕುಳ್ಳಿರಿಸಿದ್ದಾರೆ, ಆದರೆ ಬರಬೇಕಲ್ಲ. ನೆಕ್ಸ್ಟ್